ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಪಟ್ಟಣಕ್ಕೆ ಏನಾಗ್ತಾ ಇದೆ, ಈ ಡೈಲಾಗನ್ನು ಸ್ವಲ್ಪ ಚೇಂಜ್ ಮಾಡಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಈ ಕಾಂಗ್ರೆಸ್ಗೆ ಇದೇನಾಗ್ತಿದೆ ಅಂತ. ಯಾವ ದಿಕ್ಕಿನಲ್ಲಿ ನೋಡಿದ್ರು ಪಕ್ಷದ ದೊಡ್ಡ ದೊಡ್ಡ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಕೈ ಮುಗಿದು ಈ ಮನುಷ್ಯನ ಜೊತೆ ಅಂತೂ ಇರೋಕ್ಕಾಗಲ್ಲ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಪಕ್ಷಕ್ಕೆ ಗುಡ್ ಬೈ ಹೇಳಿ ಹೋಗ್ತಾ ಇದ್ದಾರೆ. ಅದು ಕೂಡ ಸುಮ್ಮನೆ ಅಂತೂ ಹೋಗ್ತಿಲ್ಲ. ರಾಹುಲ್ ಗಾಂಧಿ ಹಾಗೂ ಗಾಂಧಿ ಕುಟುಂಬದ ಜನ್ಮ ಜಾಲಾಡಿ ಹೋಗ್ತಾ ಇದ್ದಾರೆ. ಈಗ ಇನ್ನೊಬ್ಬ ನಾಯಕರು ಕೂಡ ರಾಹುಲ್ ಗಾಂಧಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಪಕ್ಷ ಬಿಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಪಕ್ಷ ಬಿಡೋ ಟೈಮಲ್ಲಿ ರಾಹುಲ್ ಗಾಂಧಿ ಅವರ ಇನ್ನೊಂದು ಮುಖವನ್ನು ಬಯಲು ಮಾಡಿ ಹೋಗಿದ್ದಾರೆ. ಅಷ್ಟಕ್ಕೂ ಯಾರು ಆ ನಾಯಕ, ಪಕ್ಷ ಬಿಡೋವಾಗ ಅವರು ಮಾಡಿದ್ದೇನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೂ ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, 16 ವರ್ಷಗಳ ಹಿಂದೆ 2009ರ ಲೋಕಸಭಾ ಚುನಾವಣೆ ಹತ್ತಿರ ಬಂದಿತ್ತು. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರನ್ನು UPA ಫೇಸ್ ಆಗಿ ಬಿಂಬಿಸೋದಕ್ಕೆ ತಯಾರಿ ನಡೆಸಿತ್ತು. ಅಂದರೆ ಮನಮೋಹನ್ ಸಿಂಗ್ ಅವರ ಬದಲು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸೋದಕ್ಕೆ ಹೊರಟಿದ್ರು. ಆದರೆ ಅವತ್ತಿನ ಎಲ್ಲ ಕಾಂಗ್ರೆಸ್ ದಿಗ್ಗಜ ನಾಯಕರು ಅದನ್ನು ವಿರೋಧ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನು 2ನೇ ಬಾರಿಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕಾದ ಸಿಚುವೇಶನ್ ಬರುತ್ತೆ. ಆದರೆ ಅದಾದ ಮೇಲೆ ಕೂಡ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ನಾಯಕ ರಾಹುಲ್ ಗಾಂಧಿ ಅಂತಲೇ ಮುಂದುವರೆದುಕೊಂಡು ಬರುತ್ತೆ. ಇದೇ ಟೈಮಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಹರಿಯಾಣದ ಹಿಸಾರ್ ಮೂಲದ ನಾಯಕರಾಗಿದ್ದಂತಹ ಸಂಪತ್ ಸಿಂಗ್ 6 ಬಾರಿ ಶಾಸಕರಾಗಿದ್ದರು, 2 ಬಾರಿ ಹರಿಯಾಣ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು, ಜೊತೆಗೆ ಒಮ್ಮೆ ವಿರೋಧ ಪಕ್ಷದ ನಾಯಕರು ಆಗಿದ್ದರು. ಇವರು OBC ಮತ್ತು ಹಿಂದುಳಿದ ವರ್ಗಗಳ ಕುರಿತು ಮಾತಾಡ್ತಿದ್ದ ರಾಹುಲ್ ಗಾಂಧಿಯವರ ರಾಜಕೀಯವನ್ನು ನೋಡಿ ತುಂಬ ಇನ್ಸ್ಪೈರ್ ಆಗ್ತಾರೆ. 2009ರಲ್ಲಿ INLD ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ತಾರೆ. ಅದೇ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನು ಕೂಡ ದಾಖಲಿಸ್ತಾರೆ. ಆದರೆ ಬಾವಿಗೆ ಇಳಿದ ಮೇಲೇ ಅಲ್ವೇ ಆಳ ಎಷ್ಟು ಅಂತ ಗೊತ್ತಾಗೋದು. ಹಾಗೆ ಸಂಪತ್ ಸಿಂಗ್ಗೆ ಕಾಂಗ್ರೆಸ್ ಸೇರ್ಕೊಂಡ ಮೇಲೆ ಅಲ್ಲಿನ ಪರಿಸ್ಥಿತಿಗಳ ಅರ್ಥ ಆದವು. 2009ರ ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಂತಹ ಸಂಪತ್ ಸಿಂಗ್ಗೆ ನಾನು ಹೊರಗಿನಿಂದ ನೋಡಿದ್ದೇ ಒಂದು, ಒಳಗೆ ನಡೀತಾ ಇರೋದೇ ಇನ್ನೊಂದು ಅನ್ನೋದು ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ನಂತರ 2014ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಅದಾದ ಮೇಲೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದಲ್ಲಿದ್ದುಕೊಂಡು ಅನೇಕ ಹಿರಿಯ ನಾಯಕರನ್ನು ಪಕ್ಷದಿಂದ ಹೊರಗೆ ಹಾಕ್ತಾರೆ. ಸಂಪತ್ ಸಿಂಗ್ ಅವರು ಆಗಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಅದಕ್ಕಾಗಿ ಶ್ರಮಿಸಬೇಕು ಅಂದ್ಕೊಂಡು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ತಾರೆ. ಆದರೆ ಕ್ರಮೇಣ ಅವರಿಗೆ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಉಳಿದಿಲ್ಲ, ಬದಲಿಗೆ ಅದು ಕುಟುಂಬವಾಗಿ ಮಾರ್ಪಟ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ಆ ಕುಟುಂಬದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇಡೀ ಪಕ್ಷವನ್ನು ನಡೆಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫೈನಲಿ 2019ರ ಲೋಕಸಭಾ ಚುನಾವಣೆಯ ನಂತರ ಸಂಪತ್ ಸಿಂಗ್ ಕಾಂಗ್ರೆಸ್ಗೆ ವಿದಾಯ ಹೇಳ್ತಾರೆ. 2019ರಲ್ಲಿ BJPಯನ್ನು ಸೇರಿಕೊಳ್ತಾರೆ. ಆದರೆ 2022ರಲ್ಲಿ ಮತ್ತೆ ಅವರ ಮನವೊಲಿಸಿ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತಾರೆ. 2024ರ ವಿಧಾನಸಭಾ ಚುನಾವಣೆಗೆ ಅವರಿಗೆ ಟಿಕೆಟ್ ನೀಡೋ ಭರವಸೆಯನ್ನು ಕೂಡ ಕೊಡ್ತಾರೆ. ನುಡಿದಂತೆ ನಡೆದಿದ್ದು ಯಾವಾಗ ಹೇಳಿ ಇವರು. ಇಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಸಂಪತ್ ಸಿಂಗ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂದ್ಬಿಟ್ರು. ಅದಕ್ಕೆ ಕಾರಣ ಹರಿಯಾಣ ಚುನಾವಣೆಯಲ್ಲಿ ಟಿಕೆಟ್ಗಳ ಕಳ್ಳತನ ಮತ್ತು ಮಾರಾಟ ಆಗ್ತಾ ಇತ್ತು. ಸಂಪತ್ ಸಿಂಗ್ ಇದರಿಂದ ತುಂಬ ಬೇಸರ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೀಗ ಒಂದು ಪತ್ರವನ್ನು ಬರೆದಿದ್ದಾರೆ. ಅದು ರಾಜೀನಾಮೆಯ ಪತ್ರ. ಈ ಪತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನ ಸಮಸ್ಯೆಗಳನ್ನು ಪಿನ್ ಟು ಪಿನ್ ಆಗಿ ಪಟ್ಟಿ ಮಾಡಿ ಹೇಳ್ತಾರೆ. ಜೊತೆಗೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿ ಮಾತ್ರ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಆಗ್ತಾ ಇದೆ ಅಂತಲೂ ಹೇಳ್ತಾರೆ. ಅದೇ ಮಾತನ್ನಲ್ವೇ ಶಶಿ ತರೂರ್ ಅವರು ಕೂಡ ತಮ್ಮ ಆರ್ಟಿಕಲ್ನಲ್ಲಿ ಬರೆದಿದ್ದು.
ಹರಿಯಾಣದಲ್ಲಿ 25 ಲಕ್ಷಗಳ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಿರ್ಬೇಕಾದ್ರೇನೆ ಸಂಪತ್ ಸಿಂಗ್ ಅವರು ಪಕ್ಷ ಬಿಟ್ಟು ರಾಜೀನಾಮೆಯನ್ನು ಕೊಡ್ತಾರೆ. ಸಂಪತ್ ಸಿಂಗ್ ಅವರು ತಮ್ಮ ಪತ್ರದಲ್ಲಿ ನೀಟಾಗಿ ಹೇಳಿದ್ದಾರೆ, ತಮಗೆ ರಾಜ್ಯಾಧ್ಯಕ್ಷರು ಅಥವಾ ಇತರ ನಾಯಕರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ತೊಂದರೆ ಇರೋದು ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ, ಅದು ರಾಹುಲ್ ಗಾಂಧಿ ಅಂತ ನೇರವಾಗಿ ಹೇಳ್ತಾರೆ. ರಾಹುಲ್ ಗಾಂಧಿಯವರನ್ನ 100 ಸಲ ಭೇಟಿ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇಮೇಲ್, ಫ್ಯಾಕ್ಸ್ ಎಲ್ಲ ಕಡೆ ಕೂಡ ಟ್ರೈ ಮಾಡಿದೆ. ರಾಹುಲ್ ಗಾಂಧಿಯವರ ಹತ್ರ ಭೇಟಿಗೆ ಸಮಯ ಕೂಡ ಕೇಳಿಕೊಂಡೆ. ಆದರೆ 6 ಬಾರಿ ಶಾಸಕನಾಗಿ 2 ಬಾರಿ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕನಾಗಿದ್ದ ನನಗೆ ಅವರು ಟೈಮ್ ಕೊಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾರೆ ಪತ್ರದಲ್ಲಿ. ಒಬ್ಬ ಹಿರಿಯ ನಾಯಕನನ್ನು ರಾಹುಲ್ ಗಾಂಧಿ ನಡೆಸ್ಕೊಂಡಿದ್ದು ಹೀಗೆ ನೋಡಿ. ಅಷ್ಟಕ್ಕೂ ಇದೇ ಫಸ್ಟ್ ಟೈಮ್ ಏನಲ್ಲ ಬಿಡಿ, ಕಾಂಗ್ರೆಸ್ನ ಅನೇಕ ಸೀನಿಯರ್ ಲೀಡರ್ಗಳಿಗೆ ಇದೇ ಪರಿಸ್ಥಿತಿ ಆಗಿದೆ. ಗುಲಾಂ ನಬಿ ಆಜಾದ್ ಅವರು ಪಕ್ಷ ತೊರೆದ ನಂತರ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿಗೆ ಯಾವುದೇ ಗೌರವ ಇಲ್ಲ ಮತ್ತು ಅವರನ್ನು ರಾಹುಲ್ ಗಾಂಧಿ ಅವರು ತಮ್ಮ ಮನೆಯ ಸೇವಕರು, ಚಾಲಕರು ಮತ್ತು ಅಡುಗೆಯವರಂತೆ ನಡೆಸ್ಕೊಳ್ತಾರೆ ಎಂದಿದ್ರು. ಹಿಮಂತ್ ಬಿಶ್ವ ಶರ್ಮಾ ಅವರು ಕಾಂಗ್ರೆಸ್ನಲ್ಲಿದ್ದಾಗ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗೋಕ್ಕೆ ಹೋಗ್ತಾರಂತೆ. ಆಗ ರಾಹುಲ್ ಗಾಂಧಿಯವರು ತಮ್ಮ ನಾಯಿಗೆ ಬಿಸ್ಕೆಟ್ ತಿನ್ನಿಸಿ ಅದೇ ತಟ್ಟೆಯನ್ನು ಕಾಂಗ್ರೆಸ್ ನಾಯಕರ ಮುಂದಿಟ್ಟಿದ್ರು ಅಂತಾರೆ. ಈ ಅವಮಾನದಿಂದ ಹಿಮಂತ್ ಬಿಶ್ವ ಶರ್ಮಾ ಅವರು ಪಕ್ಷ ಬಿಡೋಕ್ಕೆ ನಿರ್ಧರಿಸಿದ್ರಂತೆ. ಅಷ್ಟೇ ಯಾಕೆ, ಈಗಲೂ ಕೂಡ ಕಾಂಗ್ರೆಸ್ನಲ್ಲಿಯೇ ಉಳಿದುಕೊಂಡಿರುವಂತಹ ಪಿ ಚಿದಂಬರಂ ಮತ್ತು ಶಶಿ ತರೂರ್ ಇತ್ತೀಚೆಗೆ ಗಾಂಧಿ ಕುಟುಂಬದ ನೀತಿಗಳನ್ನು ಟೀಕೆ ಮಾಡ್ತಾರೆ. ಶಶಿ ತರೂರ್ ಅವರಂತೂ ಭಾರತದಲ್ಲಿ ಕುಟುಂಬ ರಾಜಕೀಯದ ಬೀಜವನ್ನು ಬಿತ್ತಿದ್ದೇ ಗಾಂಧಿ ಕುಟುಂಬ ಅಂತಾರೆ. ಗಾಂಧಿ ಕುಟುಂಬ ಹೇಗೆ ಅಂದರೆ, ಅವರಿಗೆ ಸೇವಕರಾಗಿಲ್ಲ ಅಂದರೆ ಅವರನ್ನು ಮೂಲೆ ಗುಂಪು ಮಾಡ್ತಾರೆ. ಶೈಲಜಾ ಸಿಂಗ್ ಮತ್ತು ಸಚಿನ್ ಪೈಲಟ್ ಅವರಂತಹ ಸಮರ್ಥ ನಾಯಕರನ್ನು ಅದೇ ಮಾಡಿದ್ದಲ್ವೇ. ಈಗ ಸಂಪತ್ ಸಿಂಗ್ ಅವರು ಮತ್ತೆ ರಾಹುಲ್ ಗಾಂಧಿಯವರ ಮುಖವಾಡವನ್ನು ಕಳಚಿಟ್ಟಿದ್ದಾರೆ. ಹೀಗೆ ಪಕ್ಷದಲ್ಲಿ ಒಬ್ಬೊಬ್ಬರನ್ನೇ ಕಳೆದುಕೊಳ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಕೊನೆಗುಳಿಯೋದು 2 ಕುಟುಂಬ, ಒಂದು ಗಾಂಧಿ ಕುಟುಂಬ, ಇನ್ನೊಂದು ಖರ್ಗೆ ಕುಟುಂಬ. ಇದಂತೂ ಸತ್ಯ ಬಿಡಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.